ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಕನ್ನಡ ತಿಚಿನು ಚಾನಲ್ಗೆ ಸ್ವಾಗತ. ಇವತ್ತು ಹೊಲಕ್ಕೆ ಹೋಗಲಿಲ್ಲ, ಮನೆಯಲ್ಲೇ ತುಂಬ ಕೆಲಸ ಇತ್ತು. ಈ ವಿಡಿಯೋ ಬಂದು ಹೋಳಿ ಹುಣ್ಣಿ ಗ್ರಹಣ ದಿವಸದ್ದು. ಇಷ್ಟೊತ್ತು ಯಾಕೆ ಲೇಟ್ ಅಂದರೆ ನನಗೆ ತುಂಬ ಹುಷಾರಿರಲಿಲ್ಲ. ಹಬ್ಬದ ದಿವಸ ಬಣ್ಣ ಆಡಿದ್ವಿ, ಹಾಗಾಗಿ ನೆಕ್ಸ್ಟ್ ಡೇ ಹುಷಾರಿರಲಿಲ್ಲ. ಹಾಗಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಮಾಡಿದೆ. ಗ್ರಹಣ ಹಿಡಿದಿತ್ವಲ್ಲ 3 ಗಂಟೆಯಿಂದ, ನಮ್ಮ ಕಡೆ ಎಲ್ಲ 3 ಗಂಟೆಯಿಂದ ಗ್ರಹಣ ಸ್ಟಾರ್ಟ್ ಅಂತಂದರು. ಮಕ್ಕಳಿಗೆಲ್ಲ ಹೊರಗಡೆ ಬಿಡಬಾರ್ದು ಅಂತಂದಿದ್ರು. ಹಾಗಾಗಿ ನಾನು ಬಟ್ಟೆ ಎಲ್ಲ ಜೋಡಿಸ್ಕೋತಾ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಒಳಗಡೆ ಇರೋಣ ಅಂತ ನಾನು ಮನೆಯಲ್ಲೇ ಬಟ್ಟೆ ಎಲ್ಲ ಜೋಡಿಸ್ಕೊಂಡು ಮನೆ ಕ್ಲೀನ್ ಮಾಡ್ಕೊಂಡಿದ್ದೆ. ಬಟ್ಟೆ ಎಲ್ಲ ಜೋಡಿಸಿದಾದ್ಮೇಲೆ ಮಕ್ಕಳು ಹೊಲದಲ್ಲಿ ಗೋಧಿ ರಾಶಿ ಆಗಿತ್ತು, ಅದ್ರದ್ದು ಲಾಸ್ಟ್ ಇರೋದು ಮಿಕ್ಕಿರೋದು ಕಲ್ಲು ಮಣ್ಣು ಆ ಥರದ್ದೆಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ಗ್ರಹಣ ದಿವಸ ಏನೂ ಕೆಲಸ ಇರೋಲ್ಲ, ಇದಾದರೂ ಮಾಡಿ ತೆಗೆಯೋಣ, ಇದೊಂದು ಕೆಲಸ ಮುಗಿಯುತ್ತೆ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ. ರೈತರ ಜೀವನ ಅಂದರೆ ಸುಮ್ಮನೆ ಅಲ್ಲ, ಎಲ್ಲ ಥರ ಕಷ್ಟಪಡಬೇಕು. ಆವಾಗಲೇ ತಟ್ಟೆನಲ್ಲಿ ಅನ್ನ ಬರೋದು ನಮಗೆ ಊಟ ಮಾಡೋಕ್ಕೆ. ನಾವು ಒಂದು ದಿವಸ ಹೋಗಲಿಲ್ಲ ಅಂತಂದರೆ ನಡೆಯಲ್ಲ. ಫಂಕ್ಷನ್ ಇದೆ ಇವತ್ತು ಬಿಡೋ ಹಾಗಿಲ್ಲ ಅಂತಂದು ಕರೆಕ್ಟ್ ರಾಶಿ ಟೈಮ್ನಾಗ ಬೇರೆ ಕಡೆ ಹೋದ್ವಿ ಅಂದರೆ 1 ವರ್ಷ ಅಥವಾ 6 ತಿಂಗಳ ಬೆಳೆ ಲಾಸ್ ಆಗುತ್ತೆ. ಬೇರೆಯವರೆಲ್ಲ ಅನ್ಕೋತಾರೆ, ಅಯ್ಯೋ 1 ದಿವಸ ಇಲ್ಲದೆ ಅಂದರೆ ಏನಾಗಲ್ಲ, ಆ ಥರ ಎಲ್ಲ ಅಂತಾರೆ. ಬಟ್ ಅವ್ರಿಗೆ ಗೊತ್ತಾಗಲ್ಲ, ಅದು ಯಾರು ಕಷ್ಟಪಡ್ತಾರೋ ಅವರಿಗೆ ಗೊತ್ತಿರ್ತದೆ. ನಮ್ಮ ಪರಿಸ್ಥಿತಿ ಅವ್ರಿಗೆ ಗೊತ್ತಾಗಕ್ಕೆ ಸಾಧ್ಯ ಹೆಂಗೆ ಅಲ್ವೇ ಫ್ರೆಂಡ್ಸ್? ಅದಾದಮೇಲೆ ನೋಡಿ, ಗೋಧಿ ಮುಗೀತು ರಾಶಿ ಕ್ಲೀನ್ ಮಾಡೋದು. ಮತ್ತು ಅದಾದಮೇಲೆ ಹೆಸರು ಒಂದು ಸ್ವಲ್ಪ ಇದ್ವು, ಅವು ಕ್ಲೀನ್ ಮಾಡ್ತಾಯಿದ್ದೀನಿ. ಇವೆರಡರದ್ದು ಕ್ಲೀನ್ ಆದಮೇಲೆ ನೋಡಿ ವ್ಯತ್ಯಾಸ ತೋರಿಸ್ತೀನಿ ಯಾವ್ದು ಹೆಂಗಂತ. ಹುಳ ಆಗಿದ್ವು ಇವೆಲ್ಲ ಬಿಸಿಲಿಗೆ ಚೆನ್ನಾಗಿ ಒಣ ಹಾಕಿ ದನಗಳಿಗೆ ಬೇಡ ಅಂತಂತಾರೆ. ಬೇಸಿಗೆ ಮುಗಿತಾ ಕೊನೆಯವರೆಗೂ ಕೊಡೋಕ್ಕೆ ದನಗಳಿಗೆ. ಇವೇ ಅಂತಲ್ಲ, ಬೇರೆ ಅವಕ್ಕೆ ಬೇಕಾಗಿರೋದಿರುತ್ತೆ, ಬಟ್ ಇವು ಮಿಕ್ಸ್ ಮಾಡ್ತಾರೆ ನೋಡಿ. ಈ ಥರ ಕ್ಲೀನ್ ಆಯಿತು. ಅದಾದಮೇಲೆ ಮತ್ತೆ ಒಂದು ಸ್ವಲ್ಪ ತೊಗರಿ ರಾಶಿ ಆಗಿದ್ಮೇಲೆ ಅದು ಹಿಂದ್ಗಡೆ ಬಂದಿದ್ದಿತ್ತು, ಅವು ಕ್ಲೀನ್ ಮಾಡಿರಲಿಲ್ಲ. ಹಾಗಾಗಿ ಮತ್ತೆ ಅವು ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅವು ಕ್ಲೀನ್ ಆದಮೇಲೆ ನೋಡಿ ಅದ್ರ ವ್ಯತ್ಯಾಸ ಈ ಥರ. ನನ್ನ ಮಕ್ಕಳು ಬಂದರು, ಆವಾಗಲೇ ಜಗಳ ಆಡ್ಕೊಂಡು ಐಸ್ ಕ್ರೀಮ್ ಬಂದವಮ್ಮ ಅಂತೇಳಿ ಬಂದರು. ಹೊರಗಡೆ ಹೋಗಬಾರ್ದು ಮಕ್ಕಳೇ ಅಂತಂದು ಮನೆಯಲ್ಲಿ ಆಟ ಆಡಿಸ್ಕೊಂಡಿದ್ವಿ. ನೋಡಿ ಇವೆರಡರ ವ್ಯತ್ಯಾಸ ಹೆಂಗೆ ಬಂದದ ನೋಡಿರಿ. ಇವೆಲ್ಲ ಬಾಡಕ್ಕೆ ಹಾಕ್ತೀವಿ ದನಗಳಿಗೆ. ಗೋಧಿ ಕಡಲೆ ಮತ್ತು ಎಲ್ಲ ಮಿಕ್ಸ್ ಆಗಿರೋದು ಬಾಡಕ್ಕೆ ಹಾಕ್ತೀವಿ. ಇವಂತೆ ಬೇಳೆ ಮಾಡ್ಲಿಕ್ಕೆ ಆ ಥರ ಯಾವುದಕ್ಕಾದ್ರೂ ಒಂದಕ್ಕೂ ಇಟ್ಕೊಳ್ತೀವಿ. ಇದಷ್ಟು ಮಾಡೋಕ್ಕೆ ನನಗೆ ಸುಸ್ತಾಗೋಯ್ತು. ಮತ್ತು ಆಮೇಲೆ ಮಾಡೋಣ ಅಂತ ಹೇಳ್ತಾ ಇದ್ದೆ. ಅದಾದಮೇಲೆ ಮತ್ತು ನೆನಪು ಬಂತು, ಸಾಸಿವೆ ಹೊಲದಲ್ಲಿ ನಮ್ಮ ಅತ್ತೆ ಕಡ್ಲಿನಲ್ಲಿ ಅಲ್ಲಿ ಗಿಡ ಆಗಿದ್ವು, ಸಾಸಿವೆ ಗಿಡ ಆಗಿತ್ತು ಅಂತ ಕೊಯ್ಕೊಂಡು ತಂದು ಮನೆಗೆ ಇಟ್ಟಿದ್ರು. ಅದು ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ಗೋಧಿ ರಾಶಿ ಅಂತ ರಾಶಿ ಮಾಡೋಕ್ಕೆ ಹೋಗ್ತಾಯಿದ್ರು, ಹಾಗಾಗಿ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಅದನ್ನು ನಾನು ಇವಾಗ ಕ್ಲೀನ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ನೋಡಿ ಸಾಸಿವೆ ಇದು
ಈ ಥರ ಮಾಡಿದ್ರೆ ಸಾಕು. ಒಂದು ಸ್ವಲ್ಪ ನೋಡಿ ಈ ಥರ ಕಟ್ಟಿ ಸ್ವಲ್ಪ ಈ ಥರ ಹಿಸ್ಕಿದಂಗೆ ಮಾಡಬೇಕು. ಮಾಡಿದ್ರೆ ಕ್ಲೀನ್ ಆಗುತ್ತೆ. ಇಲ್ಲ ಅಂದರೆ ಈ ಥರ ಸ್ವಲ್ಪ ಕೋಲಿಂದ ಅದ್ರ ಮೇಲೆ ಬಡ್ದಂಗೆ ಮಾಡಬೇಕು, ತಾನೇ ಹೋಗಿರುತ್ತೆ. ಅಷ್ಟು ತೆಗೆದಾದ್ಮೇಲೆ ನೋಡಿ ಈ ಥರ ಜಾಡಿಸ್ಕೊಂಡು ಎಲ್ಲ ಜಾಡಿಸ್ಕೊಂಡು, ಸಾಸಿವೆ ಅಂದರೆ ಸಣ್ಣವು ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಕರೆಕ್ಟಾಗಿ ನೋಡಿಕೊಂಡು ಜಾಡಿಸ್ಕೊಂಡು ತೆಗಿತಾಯಿದ್ದೀನಿ ಅಷ್ಟೂ. ಅದಾದಮೇಲೆ ಅದ್ರ ಹೊಟ್ಟಿರುತ್ತಲ್ಲ ಸಪ್ಪೆ, ಅಂದರೆ ನಾವು ಹೊಟ್ಟು ಅಂತೀವಿ, ಅದರ ಸಪ್ಪೆ ಇದು ಮೇಲಿಂದು ನೋಡಿ ಅಷ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಅಷ್ಟಕ್ಕೆಷ್ಟು ಸಾಸಿವೆ ಬಂದವು ಅಂತ ನೀವೇ ನೋಡೋವಂತೆ ಕಾಯದಿರಿ. ನೋಡಿ ಈ ಥರ ಎಲ್ಲ ಫುಲ್ ಕ್ಲೀನ್ ಮಾಡಬೇಕು. ಮಾಡಿದಾದಮೇಲೆ ಒಂದೊಂದಿತ್ತು, ಹಾಗಾಗಿ ನಾನು ಕೈಯಿಂದನೇ ಹಿಸುಕ್ತಾಯಿದ್ದೀನಿ. ಹಿಸ್ಕೋದು ಅಂದರೆ ಒಬ್ಬೊಬ್ಬರು ಒರೆಸೋದು ಆ ಥರ ಅಂತಾರೆ, ತಿಕ್ಕೋದು ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಅಂತಾರೆ. ನಾನು ಮಾತ್ರ ಈ ಥರ ಅಂತೀನಿ. ಅಂದರೆ ನಮ್ಮ ಕಡೆ ಬೇರೆ ಭಾಷೆ, ಇಲ್ಲಿ ಬೇರೆ ಭಾಷೆ. ಕನ್ನಡ ಒಂದೇ, ಬಟ್ ಮಾತಾಡೋದು ಬೇರೆ ಬೇರೆ ಇರೋದ್ರಿಂದ ನನಗೆ ಎರಡು ಮಿಕ್ಸ್ ಆಗುತ್ತೆ. ನನ್ನ ತವ್ರ ಮನೆಯದು ಮತ್ತು ಇಲ್ಲಿಂದ ಎರಡು ಮಿಕ್ಸ್ ಆಗಿ ಈ ಥರ ಬರುತ್ತೆ. ಬೇಜಾರು ಮಾಡ್ಕೊಳ್ಬೇಡಿ. ನೋಡಿ ಇದಷ್ಟು ಆದಮೇಲೆ ಸಾಸಿವೆ ಅಂತೆ ಅವು ಕ್ಲೀನ್ ಮಾಡ್ಕೋಬೇಕು ಅಂತ ಸಾಸಿವೆ ಹಾಕೊಳ್ತಾ ಇದ್ದೀನಿ. ನೋಡಿ ಅಷ್ಟು ಆದಮೇಲೆ ಸಾಸಿವೆ ಎಷ್ಟು ಬಂದವು ಅಂತ ಇಷ್ಟು ಸಾಸಿವೆ ಬಂದವು ನೋಡಿ. ಇದೆಲ್ಲ ಮುಂದ್ಗಡೆ ಹೊಟ್ಟಿತ್ತು ಅದ್ರದ್ದು, ಹಾಗಾಗಿ ಸ್ವಲ್ಪ ಒರೆಸ್ತಿದ್ದೀನಿ. ಹೊಟ್ಟು ಹೋಗುತ್ತೆ ಒರೆಸಿದ್ರೆ. ಫುಲ್ಲಾಗಿ ಅಷ್ಟು ಕ್ಲೀನ್ ಆದಮೇಲೆ ಅಡುಗೆ ಬಳಸ್ಕೊಳ್ಳೋಕೆ ನಡೆಯುತ್ತೆ. ನೋಡಿ ಹೆಂಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ರೈತರ ಜೀವನ ಅಂದರೆ ಸುಮ್ಮನೆ ಅಲ್ಲ, ತುಂಬಾ ಕಷ್ಟಪಡಬೇಕು. ಮತ್ತು ಮಣ್ಣಿನ ಸೊಗಡು ಮತ್ತು ಹಳ್ಳಿ ಜೀವನ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ನಿಮ್ಮ ಈ ಸಣ್ಣ ಸಹಾಯ ನನಗೆ ತುಂಬ ಶಕ್ತಿ ಕೊಡುತ್ತದೆ. ಕಸ ಎಲ್ಲ ಗೂಡಿಸ್ತಾ ಇದ್ದೀನಿ. ಅಷ್ಟು ರೂಮ್ಗಳ ಕಸ ಗುಡಿಸ್ಕೊಂಡು, ಪಾತ್ರೆ ಒಂದು ಸ್ವಲ್ಪ ಇದ್ವು, ಪಾತ್ರೆ ತಿಕ್ಕೊಂಡೆ ಕ್ಲೀನ್ ಮಾಡಬೇಕು ಅಂತ ನಾನು ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳು ಇನ್ನೂ ಒಂದು ಸ್ವಲ್ಪ ಹೊರಗಡೆ ಆಡ್ತೀನಿ ಅಂತಂದರು, ಮತ್ತೆ ಸರಿ ಅಂತ ಹೊರಗಡೆ ಬಿಟ್ಟೆ. ನಾನು ಕಸ ಗುಡಿಸ್ಕೊಂಡೆ. ಟೈಮು 7:30 ಆಗಿತ್ತು, ಹಾಗಾಗಿ ಕಸ ಗೂಡಿಸ್ಕೊಂಡೆ. ಒಳಗಡೆ ಎಲ್ಲ ಕಸ ಗೂಡಿಸ್ಕೊಂಡಾದ್ಮೇಲೆ ಹೊರಗಡೆ ಕಸ ಗುಡಿಸೋದಿತ್ತಲ್ಲ, ಹಾಗಾಗಿ ಹೊರಗಡೆ ಕಸ ಗುಡಿಸಿ ನೀರು ಹೊಡಿತಾಯಿದ್ದೀನಿ. ಯಾಕಂದರೆ ಬೆಳಗ್ಗೆನೇ ಎಲ್ಲ ಕ್ಲೀನಾಗಿ ತೊಳ್ಕೊಂಡಿದ್ದೆ, ಹಾಗಾಗಿ ಸುಮ್ಮನೆ ನೀರು ಹೊಡಿತಾಯಿದ್ದೀನಿ. ಹೊರಗಡೆ ಎಲ್ಲ ನೀರು ಹೊಡೆದು ಎಲ್ಲ ಮಾಡಿ ಒಲೆ ಗುರಿ ಹಚ್ಚಿದ್ದೆ. ನೀರು ಕಾಯ್ತಾಯಿದ್ವು. ನೋಡಿ ಕತ್ಲಾಯಿತು. 7:30 8 ಗಂಟೆ ಸನಿ ಆಗ್ತಾಯಿತ್ತು. ನಾನೆಲ್ಲ ತೊಳ್ಕೊಂಡು ಮಾಡಿ ಬರೋ ಅಷ್ಟರಲ್ಲಿ ನೋಡಿ ಈ ಕಡೆ ನೀರು ಕಾಯ್ತಾಯಿದೆ. ನಾನು ಒಳಗಡೆ ಹೋಗಿ ನೋಡೋ ಅಷ್ಟರಲ್ಲಿ ನಮ್ಮ ಅತ್ತೆ ಒರೆಸ್ಲಕ್ಕ ಸ್ಟಾರ್ಟ್ ಮಾಡಿದರು. ನಾನು ಸರಿ ಅಂತ ಪಾತ್ರೆ ಉಜ್ಜೋಕ್ಕೆ ಕಿಚನ್ಗೆ ಹೋದೆ. ಕಿಚನ್ಗೆ ಏನಕ್ಕೆ ಹೋದೆ ಅಂದರೆ, ಮೊದಲೇ ಪಾತ್ರೆ ಎಲ್ಲ ಉಜ್ಜಿರಲಿಲ್ಲ. ಮೊದಲೆಲ್ಲ ಈ ಕಡೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ರಾಶಿ ಮಾಡಿರೋದೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ, ಹಾಗಾಗಿ ಟೈಮ್ ಹೋಗಿದ್ದು ಗೊತ್ತಾಗಲಿಲ್ಲ. ನಾನು ಪಾತ್ರೆ ಉಜ್ಜಿರಲಿಲ್ಲ, ಹಾಗಾಗಿ ಈಗ ಉಜ್ಜಿಕೊಂಡೆ. ಎಲ್ಲ ಪಾತ್ರೆ ಉಜ್ಜಿ ಸ್ನಾನ ಮಾಡಿ ಮಕ್ಕಳಿಗೂ ಸ್ನಾನ ಮಾಡಿಸಿ ದೇವ್ರ ಪೂಜೆ ಮಾಡಿದೆ. ಗ್ರಹಣ ಹಿಡಿದಾಗ
ಮಕ್ಕಳಿಗೇನು ತಿನ್ನಿಸ್ಬಾರ್ದು, ನೀರು ಕುಡಿಸ್ಬಾರ್ದು, ಊಟನೂ ಮಾಡಿಸ್ಬಾರ್ದು ಅಂತ ಅಂದಿದ್ರು. ಹಾಗಾಗಿ ನಾ ಏನೂ ಮಾಡಿರಲಿಲ್ಲ. 3 ಗಂಟೆಗೆ ಮಾಡಿದ್ದೆ. ಗ್ರಹಣ ಹಿಡಿಯೋಕ್ಕೂ ಮುಂಚೆ ಊಟ ಎಲ್ಲ ಮಾಡಿಸಿದ್ದೆ. ಮಾಡಿಸಿದಾದ್ಮೇಲೆ ಇವಾಗ ತುಂಬ ಹೊಟ್ಟೆ ಹಸಿವು ಅಂತ ಇದ್ದರು. ಹಾಗಾಗಿ ಸರಿ ಅಂತ ಬೇಗ ಪೂಜೆ ಮಾಡಿ ಏನಾದರೂ ತಿಂಡಿ ಮಾಡೋಣ ಅಂತ ಬೇಗ ಮಾಡ್ತಾಯಿದ್ದೆ. ಅಷ್ಟೊತ್ತರಲ್ಲಿ ನಮ್ಮ ಅತ್ತೆ ಸ್ನಾನ ಮಾಡ್ಕೊಂಡು ಬಂದು ಅವರು ಅಡುಗೆ ಸ್ಟಾರ್ಟ್ ಮಾಡಿದರು. ಅದಕ್ಕೆ ನಮ್ಮ ಮಕ್ಕಳಿಗೆ ಕಾಫಿ ಹಾಲು ಕೊಟ್ಟೆ, ಕುಡ್ಕೊಂಡು ಕುಂತಿದ್ರು. ಹೋಳಿ ಹಬ್ಬಕ್ಕೆ ಕಾಮಣ್ಣದು ಸುಡೋದು ನಮ್ಮ ಮನೇಲೇ ಇರೋದು. ಅಂದರೆ ಅದು ಸುಡೋವಾಗ ನಮ್ಮ ಮನೆ ನವದಿನೇ ಹೋಗ್ಬೇಕಂತ ಪ್ರಸಾದ ಅಂತಾರಲ್ಲ, ಹಾಗೆ ನಮ್ಮ ಮನೆಯದೇ ಹೋಗ್ಬೇಕಂತ. ಹಾಗಾಗಿ ನಮ್ಮ ಅತ್ತೆ ಪ್ರಸಾದ ಎಲ್ಲ ತೊಗೊಂಡು ಹೋಗ್ತಾಯಿದ್ರು. ನನ್ನ ಮಗನೂ ಹೋದ.